ಬರ್ತಾ ಇದಾರೆ. ಅರ್ಥ ಆಯ್ತಾ? ನಿಮ್ಮೆಲ್ಲರಿಗೂ ಹೇಳ್ತಾ ಇದೀನಿ, ಸರಕಾರಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸರಕಾರಿ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ದೊಡ್ಡದೊಂದು ಕಾಯಿಲೆ ಮಾಡ್ಕೋತೀರಾ, ಸರಕಾರಿಗೆ ಮತ್ತೆ ಬರ್ತೀರಾ. ಯಾಕಂದ್ರೆ 8 ವರ್ಷದ ಹಿಂದೆ ಸರಕಾರಿ ಯಾರು ತಾತ್ಸಾರ ಮಾಡಿ ಹೋದ್ರಲ್ವಾ, ಇವತ್ತು ತುಂಬಾ ಕಷ್ಟ ಅನುಭವಿಸ್ತಾ ಇದಾರೆ. ತುಂಬಾ ಜನ ಡಯಾಲಿಸಿಸ್ ಹೋಗ್ತಾ ಇದಾರೆ, ಕಿಡ್ನಿ ಫೇಲ್ಯೂರ್ ಆಗಿದೆ. ಬಟ್ ಆಕ್ಚುಲಿ ಒಂದು ಅವ್ರಿಗೆ ಕೇರ್ಲೆಸ್ ಮಾಡಿ ಗಡ್ಡೆನ ಥೈರಾಯ್ಡ್ ಇವತ್ತು ಕ್ಯಾನ್ಸರ್ ಆಗಿ ಆಪರೇಷನ್ ಮಾಡಿ ಅವರ್ಸ್ ಹೋಗಿದ್ದಾರೆ. ಓಕೆನಾ? ಬಟ್ ತುಂಬಾ ಚೆನ್ನಾಗಿ ನಡೆದಿದ್ದಾರೆ, ತುಂಬಾ ಪ್ರಾಬ್ಲಮ್ ಆಗಿದೆ. ಬಟ್ ಆಕ್ಚುಲಿ ಅದಕ್ಕೆ ಹೇಳ್ತಾ ಇದೀನಿ, ನಿಮ್ಮ ಮೈ ಮೇಲೆ ಏನು ಬಟ್ ಇದನ್ನ ಬೇಗ ಪಾಯಸನ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಾಬ್ಲಮ್ಗಳಾಗಿ ಸಮಸ್ಯೆ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ಮಹಾರಾಷ್ಟ್ರದಿಂದ ಒಬ್ಬರು ಬರ್ತಾರೆ, ಅಮ್ಮ ನೋಡಿ ಆಕ್ಚುಲಿ ಒಂದು ಕೊಲ್ಲಾಪುರದಿಂದ ಬರುತ್ತೆ ಇಲ್ಲಿಗೆ. ಗೊತ್ತಿಲ್ಲದೆ ತಂಬಾಕನ್ನ ಹಾಕೊಂಡು ಬರೀ 2 ವರ್ಷ ಹಾಕೊಂಡಿದ್ರೆ ಕ್ಯಾನ್ಸರ್ ಆಗ್ಬಿಟ್ಟಿದೆ. ತಪ್ಪಾಯ್ತಾ ತಪ್ಪಾಗಿಲ್ವಾ? ಯಾವ ತಪ್ಪು? ನೀವು ಮಾಡಿದ ತಪ್ಪು ತಾನೇ ಅದು. ಯಾರಾದ್ರೂ ಹೇಳ್ಕೊಟ್ರಾ? ಇಲ್ಲ, ನೀವೇ ಹಾಕೊಂಡು ನೀವೇ ಮಾಡ್ಕೊಂಡ್ರಲ್ವಾ. ಬಟ್ ಇದಕ್ಕೆ ಸರಕಾರಿ ಬರೋಕ್ಕಿಂತ ಮುಂಚೆ ಏನೇನು ಸಮಸ್ಯೆ ಇತ್ತು? ಗಂಟೆಗಳಿತ್ತು. ಏನಕ್ಕೆ ಗಂಟೆಗಳು ಬಂದಿತ್ತು? ಕೈ ಗಂಟೆಗಳು, ಕಾಲು ಗಂಟೆಗಳೆಲ್ಲ ಇತ್ತು. ಬಟ್ ಅದಕ್ಕೆ ಏನಕ್ಕೋಸ್ಕರ ಬಂತು? ಅದು ಏನಕ್ಕೆ ಬಂತು? ಅದು ಏನಕ್ಕೆ ಬಂತು? ಡ್ರೈವಿಂಗ್ ಮಾಡ್ತಾ ಇದ್ರಿ? KSRTC ಡ್ರೈವರ್ ಡ್ರೈವಿಂಗ್ ಮಾಡ್ತಾ ಇದ್ರಿ. ಆ ಕುತ್ತು ಅಲ್ಲ ಗಂಟೆಗಳು ಹಾಕ್ತಾ ಇದ್ರು. ಯಾರು ಹೆಚ್ಚಾಗಿ ಕುತ್ಕೊಳ್ತಾರೋ ಅವರಿಗೆ ಮುಖ್ಯವಾಗಿ ನಿಪ್ಕೋಮ ಅಂತ ಡಿಸೀಸ್ ಅಂತ ಬರುತ್ತೆ. ಮತ್ತೆ ಎಡಿಮ ಅಂತ ಬರ್ತದೆ. ಹೌದಾ? ಈಗ ಮೊನ್ನೆಯಿಂದ ವಿಡಿಯೋ ಬಿಡ್ತಾ ಇದ್ದಾರೆ ನೋಡಿ. ಕುತ್ಕೊಂಡು ಚೇರಲ್ಲಿ ಯಾರು ತುಂಬಾ ಕುತ್ಕೊಳ್ತಾರೋ, ಯಾರು ಕುತ್ಕೊಂಡು ವರ್ಕ್ ಜಾಸ್ತಿ ಇರುತ್ತೋ ಅವ್ರಿಗೆ ಒಂದು 5 ರಿಂದ 10 ವರ್ಷದಲ್ಲಿ ಅವರಿಗೆ ಬಂದು ಹಾರ್ಟ್ ಸರ್ಕ್ಯುಲೇಷನ್ ಆಗಿದೆ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಿದೆ ಅಂತ ಈಗ ಟಿವಿಗಳೆಲ್ಲ ಬಿಡ್ತಾ ಇದ್ದಾರೆ ನೋಡಿ. ಅರ್ಥ ಆಯ್ತಾ? ಬಟ್ ಅಪ್ಪರಿಗೆ ಏನಾಗಿದೆ, ಡ್ರೈವಿಂಗ್ ಮಾಡುವಾಗ ಕುತ್ತು ಜಾಸ್ತಿ ಏನಾಗಿದೆ, ಡ್ರೈವಿಂಗ್ ಮಾಡೋದಲ್ವಾ, ಆ ಕುತ್ತಿರಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ, ಗಡ್ಡೆಗಳ ಬರೋದಕ್ಕೆ ಎಲ್ಲ ಗಡ್ಡೆಗಳು ಚೈಟೆಲ್ಲ ಕಾಯಿಲೆಗಳು ಇನ್ನೂ ಸ್ವಲ್ಪ ಇದೆ. ಗಂಜಿ ಥರ ಆಗ್ಬಿಟ್ಟಿದೆ, ಅಷ್ಟು ಗಟ್ಟಿ ಇಲ್ಲ. ಹಂಗೆಲ್ಲ ತಲೆ ಕುತ್ಕೊಂಡು ಊಟ ಮಾಡಕ್ ಆಗ್ತಾ ಇಲ್ಲ. ಕುರ್ಚಿ ಮೇಲೆ ಕುತ್ಕೋಬೇಕು. ಈಗ ಓಕೆ, ಆ ಗಡ್ಡೆಗಳಿರುವಾಗ ಮೈಯಲ್ಲಿ ಬಂದು ಏನೇನು ಸಮಸ್ಯೆ ಆಗ್ತಿತ್ತು? ತ್ರಾಸ ಆಗ್ತಿತ್ತು. ಫ್ರೀ ಇಲ್ಲ, ಬಾಡಿ ಎಲ್ಲ ಫ್ರೀ ಇಲ್ಲ, ಟೈಟ್ ಆಗ್ತಾ ಇತ್ತು. ಓ, ಜೈಂಟ್ ಎಲ್ಲ ಟೈಟು ಆ ಗಡ್ಡೆಗಳಿರುವಾಗ. ಓಕೆ, ಡಾಕ್ಟರ್ ಇದಕ್ಕೆ ಏನು ಸೊಲ್ಯೂಷನ್? ಎಷ್ಟು ವರ್ಷಕ್ಕೆ ತೋರಿಸಿದ್ರಿ? ಏನು ಕೊನೆಗೆ ಆಕ್ಚುಲಿ ರೀಸನ್ ಅದರಿಂದ? ಕಮ್ಮಿ ಆಗಿತ್ತಾ? ಯಾಕಾಗಿಲ್ಲ? ಮತ್ತು ಆ ಮೆಡಿಸಿನ್ ಕೊಟ್ಟಿದ್ದ ವೇಸ್ಟ್ ಅಲ್ಲ, ಅದೇನು ಉಪಯೋಗ ಬಂದಿಲ್ಲ ಅಲ್ವಾ? ರೊಕ್ಕನೂ ವೇಸ್ಟು, ಬಟ್ ನಮ್ಮ ಹೆಲ್ತ್ಗೆ ಅದು ಮೆಡಿಸಿನ್ ತಗೊಂಡು ವೇಸ್ಟು. ಬಟ್ ಅದರಿಂದ ಉಪಯೋಗ ಬರ್ತಾ ಇಲ್ಲ. ಬಟ್ ಆಮೇಲೆ ಅದ್ರ ಮೂಮೆಂಟ್ಸ್ ಏನು ಬೇರೆ ಥರ ಚೇಂಜ್ ಆಯಿತು, ಕರಗಾಕ್ ಬಂತು. ಬಟ್ ಆ್ಯಕ್ಚುಲಿ ಇವರಿಗೆ ಒಂದು ಪ್ರಾಬ್ಲಮ್ ಆಗಿತ್ತು. ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ, ಕಾಲ್ಮಡಿಯಲ್ಲಿ ಒಂದು ಬ್ಲಡ್ ಹೋಗ್ತಾ ಇತ್ತು ಆ ಗಡ್ಡೆಗಳಿರೋದ್ರಿಂದ. ಬಟ್ ಇವ್ರಿಗೆ ಕಾಲ್ಮಡಿಯಲ್ಲಿ ಏನಾಗ್ತದೆ, ಬ್ಲಡ್ ಹೋಗ್ತಾ ಇತ್ತು. ಬಟ್ ಅವರು ನಮಗೆ ಬ್ಲಡ್ ಹೋಗ್ತಾ ಇರುವಾಗ ಬಾಟ್ಲಲ್ಲಿ ತೊಗೊಂಬಂದು ತೋರಿಸಿದ್ರು. ಬಟ್ ಆ್ಯಕ್ಚುಲಿ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಗೆ ಏನು ಹೋಗ್ತಾ ಇದ್ದೋ ಅದು ನಮಗೆ ಟೆಸ್ಟಿಂಗ್ ತರುವಾಗ ಅದಕ್ಕೆ ಟ್ರೀಟ್ಮೆಂಟ್ ಯಾವ ಥರ ಮಾಡಬೇಕಂತ ನಾವು ತೋರಿಸ್ಕೊಡ್ತೀವಿ. ನೀವು ಟೆಸ್ಟಿಂಗ್ ತರಲಿಲ್ಲ ಅಂದರೆ ನಿಮಗೆ ಗೊತ್ತಿಲ್ಲದೆ ನೀವು ಮಿಸ್ ಮಾಡ್ಕೊಳ್ತೀರಾ. ಅರ್ಥ ಆಯ್ತಪ್ಪಮ್ಮ? ಅಪ್ಪ ಏನು ಮಾಡಿದ್ರು, ಸಡನ್ಲಿ ಆ ಥರ ಹೋಗ್ತಾ ಇರುವಾಗ ಆ ಬ್ಲಡ್ಡನ್ನು ಏನು ಮಾಡಿದ್ರು, ನಮಗೆ ಬಾಟ್ಲ್ ಇಟ್ಕೊಂಡು ನಮಗೆ ತೊಗೊಂಬಂದು ಏನು ಮಾಡಿದ್ರು, ಚೆಕ್ ಮಾಡಿ ತೋರಿಸಿದ್ರು. ಆ ತೋರಿಸುವಾಗ ಅಪ್ಪ ಈ ಥರ ಹೋಗಬಾರ್ದು, ಯೂರಿನಲ್ಲಿ ಈ ಥರ ಹೋಗಬಾರ್ದು, ಕಾಲ್ಮಡಿಯಲ್ಲಿ ಈ ಥರ ರೆಡ್ ಆಗಿ ಹೋಗಬಾರ್ದು. ಆ ಹೋಗುವಾಗ ಡಾಕ್ಟರ್ ಏನು ಹೇಳಿದ್ರೆ ಕೇಳಿ. ಹೋಗ್ತಾ ಇದೆ, ಈಗ ಬ್ಲಡ್ ಜಾಸ್ತಿ ಆಗಿ ಕಾಲ್ಮಡಿಯಲ್ಲಿ ಹೋಗ್ತಾ ಇದೆ. ಅದು ಬ್ಲಡ್ ಅಲ್ಲಿ ಮಿಕ್ಸ್ ಆಗಿ ಕಾಲ್ಮಡಿಯಲ್ಲಿ ಮಿಕ್ಸ್ ಆಗಿ ಅದು ಹೊರಗಡೆ ಹೋಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅರ್ಥ ಆಯ್ತಾ? ಬಟ್ ಅದು ಬ್ಲಡ್ ಬಂದು ಕಾಲ್ಮಡಿಗೆ ಹೋದ್ರೆ ಏನರ್ಥ? ಬ್ಲಡ್ ಕಾಲ್ಮಡಿಯಲ್ಲಿ ಹೋದ್ರೆ ಏನರ್ಥ? ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತಾರಲ್ವಾ? ಹೌದಾ? ಆಕ್ಚುಲಿ ಮೂಗಲ್ಲಿ ಬ್ಲಡ್ ಬಂದರೆ ಬ್ರೈನಲ್ಲಿ ಕ್ಯಾನ್ಸರ್ ಆಗಿದೆ ಅಂತ, ಬಾಯಲ್ಲಿ ಬರ್ತಿದೆ ಅಂದರೆ ಲೆನ್ಸಲ್ಲಿ ಆಗಿದೆ ಅಂತ, ಕಾಲ್ಮಡಿಯಲ್ಲಿ ಹೋಗ್ತಿದೆ ಅಂದರೆ ಬ್ಲಡ್ಡಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಅರ್ಥ ಆಗ್ತಿದೆಯಪ್ಪಮ್ಮ? ಬಟ್ ಇದು ಏನೋ ಒಂದು ಕಾಯಿಲೆ ಆಗಿರ್ಬೇಕಲ್ವಾ? ಬ್ಲಡ್ ಸುಮ್ಮನೆ ಹೋಗುತ್ತಾ? ಯಾರಿಗಾದ್ರೂ ಬ್ಲಡ್ ಜಾಸ್ತಿ ಆದರೆ ಬ್ಲಡ್ ಹಂಗೆ ಹೋಗುತ್ತಾ? ಹೋಗಲ್ಲ ತಾನೆ. ಬಟ್ ಬ್ಲಡ್ ಹೋಗ್ತಾ ಇದೆ ಅಂದರೆ ಅವ್ರು ಏನು ಹೇಳಿದ್ರೆ, ಬ್ಲಡ್ ನಿಮ್ಗೆ ಜಾಸ್ತಿ ಆಗಿದೆ, ಅದಕ್ಕೆ ಬ್ಲಡ್ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಸರಕಾರಿ ಒಂದು ಎಸ್ಟಿಮೇಟ್ ಬಂದದ್ದು ಕಡಿಮೆ ಆಗಿದೆ ಅಂತ ಕೇಳಿದ್ವಿ ನೋಡಿ.
ಸರಕರಿಗೆ ಬಂದು ಅದು ಬಂದಾಗ ನಿಮಗೆ ಟ್ರೀಟ್ಮೆಂಟ್ ಮಾಡಿದ್ವಿ ನಾವು. 2 ತಿಂಗಳಲ್ಲಿ ಕಮ್ಮಿ ಆಗೋ ಸ್ಟಾರ್ಟ್ ಆಯಿತು. ಏನು ಕೊಟ್ವಿ ಅವಾಗ? ಜೇಲ್ ವಾಟರ್ ಜಾಸ್ತಿ ಕೊಟ್ವಿ. ಜೇಲ್ ವಾಟರ್ ಜಾಸ್ತಿ ಕುಡಿಯೋಕೆ ಕೊಟ್ವಿ ನಿಮಗೆ. ಆ ನಂಬರ್ಸ್ ಎಲ್ಲ ಚೇಂಜ್ ಮಾಡಿ ಹಾಂ ಬೆಡ್. ಬಟ್ ಅದನ್ನ ಸ್ಪೆಷಲ್ ಟ್ರೀಟ್ಮೆಂಟ್ಗೆ ಹಾಕಿದ್ವಿ. ಸ್ಪೆಷಲ್ ಟ್ರೀಟ್ಮೆಂಟ್ಗೆ ಹಾಕಿದ್ಮೇಲೆ ಎಷ್ಟು ದಿನ ಕಡಿಮೆ ಆಯಿತು? 15 ದಿನಕ್ಕೆ ಕಡಿಮೆ ಆಗೋ ಸ್ಟಾರ್ಟ್ ಆಯ್ತು ನಿಮಗೆ. 15-20 ದಿನಕ್ಕೆಲ್ಲ ಕಡಿಮೆ ಆಗ್ಬಿಡ್ತು ಅಲ್ವಾ? ಹಾಂ ಹಾಂ ಗಡ್ಡೆಗಳೆಲ್ಲ ಕರೆಕ್ಟ್ ಇದೆ. ಬಟ್ ಅದು ಬ್ಲಡ್ ಹೋಗೋದೆಲ್ಲ ಕಡಿಮೆ ಆಗಿದೆ. ಈಗ ಭಯ ಬರುತ್ತೆ ನಮಗೆ. ಎಲ್ಲ ಕರೆಕ್ಟಾಗಿ ಯಾವ ಥರ ಮನುಷ್ಯರಿಗೆ ಹೋಗ್ಬೇಕಾ ಆ ಥರ ಹೋಗುತ್ತೆ. ವೈಟ್ ಆಗಿ ಚೇಂಜ್ ಆಗಿದೆ. ಡಾರ್ಕ್ ಎಲ್ಲೋ ಬರುತ್ತೆ. ಅದು ಎಲ್ಲರಿಗೂ ಬರುತ್ತೆ. ಡಾರ್ಕ್ ಎಲ್ಲಿರ್ತದೆ ಸ್ವಲ್ಪ, ಅತಿ ಡಾರ್ಕ್ ಇರಲ್ಲ, ಲೈಟ್ ಆಗಿ ಹೋಗುತ್ತೆ. ಹಾಂ ಆಮೇಲೆ ವೈಟ್ ಹೋಗುತ್ತೆ. ಬೆಳಗ್ಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅದು ಮುಂಚಾನೆ ವೈಟ್ ಆಕ್ಚುಲಿ ಎಲ್ಲೋ ಬರ್ತದೆ ಸ್ವಲ್ಪ, ಬಟ್ ಆಮೇಲೆ ಬರೋದೆಲ್ಲ ವೈಟ್ ಆಗಿ ಬರಬೇಕು. ಮಧ್ಯಾಹ್ನದಲ್ಲೆಲ್ಲೋ ಎಲ್ಲೋ ಹೋದ್ರೆ ಅದು ರಾಂಗ್ ಅಂತ ಹೇಳ್ತೀವಿ. ಅದಾಯ್ತಾ? ಅದು ಕೆಮಿಕಲ್ ಹೋಗ್ತಾ ಇಲ್ಲ, ಸೈಡ್ ಎಫೆಕ್ಟ್ ಆಗ್ತದೆ ಬಾಡಿ ಒಳಗೆ ಅಂತ ಹೇಳ್ತೀವಿ. ಎಲ್ಲೋ ಕಲರ್ ಯಾರಿಗೆ ಹೋಗುತ್ತೋ ಯೂರಿನು 100% ಸೈಡ್ ಎಫೆಕ್ಟ್. ಅದಾಯ್ತಾ? ಅದು ಹೋಗ್ಬಾರ್ದು. ಅದಾಯ್ತಪ್ಪ. ಬಟ್ ಅದು ವೈಟ್ ಕಲರೇ ಹೋಗ್ಬೇಕು. ಮುಂಜಾನೆ ಎದ್ದಾಗ ಮಾತ್ರ ಎಲ್ಲೋ ಕಲರ್ ಹೋಗುತ್ತೆ ಸ್ವಲ್ಪ. ಅದಾಯ್ತಾ? ಅದು ಏನಕ್ಕೆ ರಾತ್ರಿ ಎಲ್ಲ ಟಾಕ್ಸಿಸ್ ಏನಾಗುತ್ತೆ, ಜಾಮ್ ಆಗಿರುತ್ತೆ. ಅದು ಹೊರಡೆ ಹೋಗ್ಬೇಕಲ್ಲ, ಬೆಳಗ್ಗೆ ಟೈಮ್ ಆಗುತ್ತೆ. ಮತ್ತು ಮಾರ್ನಿಂಗ್ ಮುಗಿದ ಮೇಲೆ ಮತ್ತು ನೀವು ಮಧ್ಯಾಹ್ನ ಸಂಜೆವರೆಗೂ ಪೂರ್ತಿ ವೈಟ್ ಆಗಿ ಹೋಗ್ಬೇಕು. ಅವು ವೈಟ್ ಆಗಿ ಹೋಗ್ತಿದೆ ಅಂದರೆ ಬಾಡಿ ಸರಿ ಇದೆ, ನಿಮ್ಗೆ ಯಾವ ಇನ್ಸ್ಪೆಕ್ಷನ್ ಇಲ್ಲ ಅಂತ ಅರ್ಥ ಆಗ್ತಿದೆಪ್ಪಮ್ಮ. ಬಟ್ ಈಗ ಅಪ್ಪನಿಗೆ ಏನಾಗಿದೆ, ಆ ಬ್ಲಡ್ ಹೋಗ್ತಿರೋದನ್ನೆಲ್ಲ ಈಗ ಚೇಂಜ್ ಆಗಿ ಈಗ ವೈಟ್ ಹೋಗೋ ಲೆಕ್ಕದಲ್ಲಿ 2 ತಿಂಗಳಲ್ಲಿ ಚೇಂಜ್ ಆಗಿದೆ. ಆಗ ಸರಕಲ್ಲಿ ಈಗ ಸರಕ್ಕೆ ತಗೊಂಡಾಗ ಯಾರು ಬ್ಲಡ್ ಹೋಗ್ತಾ ಇಲ್ಲ, ಸರಿಯಾಗ್ತಿಲ್ಲ. ಜೋರ್ ಚಪ್ಪಳಪ್ಪ ಮಾಡ್ತೀನಿ. ಆ ಸಮಸ್ಯೆ ಏನಿದೆ, ಸಮಸ್ಯೆನ ಸರಿ ಮಾಡ್ತದೆ. ಆ ಗಡ್ಡೆಗಳ ಕರಗಿ ಎಲ್ಲ ಕ್ಲೀನ್ ಮಾಡಿದೆ. ಗಡ್ಡೆಗಳಿಂದ ಬರುವ ಆಪ್ಷನ್ ಬಂದು ಆ ಗಡ್ಡೆಗಳಿಂದ ಏನು ಸಮಸ್ಯೆ ಆಗ್ತಿದ್ರೆ ಆ ಸಮಸ್ಯೆ ಪರಿಹಾರ ಆಗ್ತದೆ. ಅವ್ರಿಗೆ ಜೈಂಟಲ್ಲೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಆ ಜೈಂಟು ಸಹ ಸರಿಯಾಗಿದೆ 2 ತಿಂಗಳಲ್ಲಿ. ಈಗ ಬ್ಲಡ್ ಹೋಗೋದು ಸಹ 2 ತಿಂಗಳಲ್ಲಿ 15 ದಿನಕ್ಕೆ ಕಡಿಮೆ ಆಯ್ತದ್ದು. ಅದಾಯ್ತಾ? ಆ ಕಾಲುಗಳಲ್ಲಿ ಯಾರಿಗೆ ಬ್ಲಡ್ ಹೋಗುತ್ತೋ ಅವ್ರಿಗೆ 100% ಪ್ರಶ್ನೂಟ್ ಇಲ್ಲ, ಯೂರಿನಲ್ ಬ್ಲಾಡರ್ ಇಲ್ಲ, ಕಿಡ್ನಿ ಇಲ್ಲ, ಬ್ಲಡ್ ಅಲ್ಲಿ ಎಲ್ಲ ಸಮಸ್ಯೆ ಆಗ್ತಿರುತ್ತೆ. ಅದು ನಮ್ಮ ಸರಕಲ್ಲಿ 2 ತಿಂಗಳೆಲ್ಲ 15 ದಿನಕ್ಕೆ ಕಡಿಮೆ ಆಯಿತು. ಆ ನೀರು ಕುಡಿಯುವಾಗ ರೆಗ್ಯುಲರ್ ಆಗಿ ಎಷ್ಟು ಲೀಟರ್ ವಾಟರ್ ಕುಡಿದ್ರಿ ನೀವು? ಡೈಲಿ 3 ಲೀಟರ್ ಕೊಟ್ಟಿವಿ ಅವರಿಗೆ. 1 ಲೆವೆಲ್, 2 ಲೆವೆಲ್, 3 ಲೆವೆಲ್, 3 ಲೆವೆಲ್ ಕೊಟ್ಟಿಲ್ಲ, 1 ಲೆವೆಲ್, 2 ಲೆವೆಲ್. ಅದಾಯ್ತಾ? ಮತ್ತೆ ಮೆಡಿಸನ್ ಅಂತ ಬರುತ್ತೆ. ಆ ಮೆಡಿಸನ್ 3 ವಾಟರ್ನ ಮಿಕ್ಸ್ ಮಾಡಿ ಆ ಟೈಮ್ಸ್ ಕೊಟ್ವಿ. ಆ ಟೈಮ್ಸ್ ಪ್ರಕಾರ ಅವ್ರು ಕುಡಿಯುವಾಗ 3 ಅಕ್ಷರ ಅದು 15 ದಿನಕ್ಕೆಲ್ಲ ನಾರ್ಮಲ್ ಆಗ್ಬಿಡ್ತು. 15 ದಿನಕ್ಕೆಲ್ಲ ನಾರ್ಮಲ್ ಆಯ್ತು. ಡಾಕ್ಟರ್ ಅಷ್ಟು ದಿನ ಮೆಡಿಸಿನ್ ಕೊಟ್ಟಾಗ ನಾರ್ಮಲ್ ಆಗಿಲ್ಲ. ಈಗ ಸುಸ್ತಾಗಲ್ಲ, ಟಯರ್ಡ್ ಆಗಲ್ಲ ಈಗ ಈ ವಾಟರ್ ಕುಡಿಯುವಾಗ. ಓಕೆ, ಜೋರ್ ಸರಕಾರಿ ವಾಟರ್ ಸರಿಯಾಗಿ ತಪ್ಪಿದೆಯಾ? ಸರಕಾರಿ ವಾಟರ್ ಅಷ್ಟು ಎಫೆಕ್ಟ್ ಮಾಡುತ್ತೆ. ನಮ್ಮ ಬಾಡಿಗೆ ಏನು ಮಿನರಲ್ಸ್ ಬೇಕಲ್ಲ, ಏನು ನಿಮಗೆ ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಮ್ಯಾಗ್ನೀಸಿಯಂ, ಸಲ್ಫೇಟ್, ಜಿಂಕು, ಸೆಲೆನಿಯಂ ಇದೆಯಲ್ಲ, ಇದೆಲ್ಲ ಕಂಫರ್ಟ್ ಆಗಿ ಸರ್ಕ್ಯುಲೇಷನ್ ಆಗ್ತಿರುತ್ತೆ. ಬಾಡಿ ಕಂಫರ್ಟ್ ಆಗಿ ರೆಡಿ ಆಗ್ತಿರುತ್ತೆ. ನಿಮ್ಗೆ ಯಾವ ಕಾಯಿಲೆಗಳು ಬರಲ್ಲ. ನೋಡಿ, ಬ್ಲಡ್ ಹೋಗೋದನ್ನು ಸ್ಟಾಪ್ ಮಾಡಿ ಅಂಪರಿಗೆ ರೆಡಿ ಆಗ್ತಿದೆ. ಮೈ ಮೇಲಿರೋ ಗಡ್ಡೆಗಳು ಸಹ ಕರಗಿ ಅವ್ರಿಗೆ ಕ್ಲೀನ್ ಆಗ್ತಿದೆ. ಆಮೇಲೆ ಜೈಂಟ್ ಎಲ್ಲ ಹಿಡಿತಿತ್ತಲ್ಲ, ಆ ಜೈಂಟು ಸಹ ಕ್ಲಿಯರ್ ಆಗಿ, ಜೈಂಟ್ ಪೇನ್ ಸಹ ಕ್ಲಿಯರ್ ಆಗಿದೆ. ಸರಕಾರಿ ಸರಿಯಾಗಿ ತಪ್ಪಿದೆಯಾ? 2 ತಿಂಗಳಲ್ಲಿ 15 ದಿನಕ್ಕೆ ಕಡಿಮೆ ಆಯಿತು. ಬಟ್ 2 ತಿಂಗಳೆಲ್ಲ ಕ್ಲಿಯರ್ ಆಗಿದೆ. ಆ 3 ಲೀಟರ್ ವಾಟರ್ ಇದೆಯಲ್ಲ, 15 ದಿನ ಕಂಫರ್ಟ್ ಆಗಿ ಕೊಟ್ವಿ ಆ ವಾಟರ್ನ. ಆ ವಾಟರ್ 15 ದಿನ ಯಾವ 3 ಲೀಟರ್ ಕುಡಿಯೋಕೆ ಸ್ಟಾರ್ಟ್ ಮಾಡಲಿಲ್ಲ, ಆಟೋಮೆಟಿಕ್ಕೆಲ್ಲ ಬಾಡಿ ಎಲ್ಲ ಸರಿಯಾಗಿ ಬಂತು. ಅದ್ರ ಸರಕಾರಿ ವಾಟರ್ ಸರಿನಾ ತಪ್ಪ? ಸರಿ ಇದೆಯಾ? ಜೋಡಿಸಿಕೊಳ್ಳೆ ಇಲ್ಲ, ಈ ತರ ಸೈನಿಂಗ್ ಇಲ್ಲ, ಈ ತರ ಮುಖ ಎಲ್ಲ ಛಾಯೆ ಇಲ್ಲ, ಬಾಡಿ ಎಲ್ಲ ಏನಾಗುತ್ತೆ ರಿಯಾಕ್ಷನ್. ಈಗ ಸರಕಾರಿ ವಾಟರ್ ಕುಡಿಯುವಾಗ ಅದನ್ನ ಸ್ಪ್ರೇ ಮಾಡುವಾಗ ಎಲ್ಲ ಛಾಯೆಯನ್ನೇ ಚೇಂಜ್ ಆಗ್ತದೆ. ಹಾಗೆ ಸರಕಾರಿ ಸರಿ ಇದೆಯಾ ತಪ್ಪಿದೆಯಾ? ಸರಕಾರಿ ಬೆಸ್ಟ್ ಇದೆಯಾ? ಓಕೆ ಅಪ್ಪ, ನಮ್ಮ ಸರಕಾರಿ ಬಂದ್ಮೇಲೆ ನಿಮ್ಗೆ ರಿಯಾಕ್ಷನ್ ಆಗಿದೆಯಾ? ಏನೇನಾಯ್ತು? ಜ್ವರ ಬಂದಿಲ್ಲ, ಕಾಲ್ಮಡಿ ಜಾಸ್ತಿ ಆಯ್ತು, ಸಂಡಸ್ ಜಾಸ್ತಿ ಆಯ್ತು. ಎಷ್ಟು ದಿನ ಸಂಡಸ್ ಬಂತು?
ಒಂದ್ ದಿನಕ್ಕೆ 6 ಸಲ ಎಲ್ಲ ಲೂಸ್ 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 ವಾಸನೆ ವಾಸನೆ ಸ್ಮೆಲ್ ಸ್ಮೆಲ್ ಬರುತ್ತೆ. ಆ ತರ ಒಂದ್ಸಲ ತೆಗೆಯುತ್ತೆ ಅರ್ಥ ಆಯ್ತಾ. ಒಂದು ದಿನಕ್ಕೆ 6 ಸಲ 7 ಸಲ 8 ಸಲ 10 ಸಲ ಹೋಗುತ್ತೆ ಕೆಲವರಿಗೆ. ಒಬ್ಬರಿಗೆ 15 ಸಲ ಹೋಗಿದೆ ಒಂದ್ ಡೈಗೆ. ಅವ್ರು ಹೋಗಿ 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 ನಮ್ಮ ಕಡೆ ಮಾಡ್ಕೊಂಡ್ಬಿಟ್ಟಿದ್ರೆ ಎಲ್ಲರಿಗೂ ಬಂದು ಯಾಕಪ್ಪ ಅಂದ್ರೆ ನನಗೆ ಎದ್ದಕ್ಕಾಗ್ತಿಲ್ಲ ಸರ್, ಇಷ್ಟು ಪ್ರಾಬ್ಲಮ್ ಆಗ್ಬಿಡ್ತು, ಇದಕ್ಕೆಲ್ಲ ಮುಗಿತವಲ್ಲ, ಹುಡುಗಿ ಬೇಡ ಸರಕಾರಿ ಬರೀ ಸರಕಾರಿ ಸರಿಯಾಗುತ್ತೆ. ಅದು ಹೋಗಿದ ಮೇಲೆ ತನ್ನ ಅಪ್ಪನಿಗೆ ಇದೆಲ್ಲ ಚೇಂಜ್ ಆಗಿದ್ದು. ಆ ಸಂಡಸ್ ಯಾವಾಗ ವಾಸ್ 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 ಆಗಿ ಹೋಗ್ತಾ ಇದ್ದಾಗಲೇ ಹೊಲ್ಸು, ಆ ಹೊಲ್ಸೆಲ್ಲ ಕ್ಲಿಯರ್ ಆದ್ಮೇಲೆ ಅಪ್ಪನ ಆರೋಗ್ಯ ಈಗ 5 kg ವೇಟ್ಲೆಸ್ ಆಯ್ತು, ಬಾಡಿ ಫಿಟ್ ಆಯ್ತು, ಆ ಬ್ಲಡ್ ಹೋಗೋದು ಕ್ಲಿಯರ್ ಆಯ್ತು, ಹೌದಾ, ನೋವೆಲ್ಲ ಕಡಿಮೆ ಆಯ್ತು, ಜೈಂಟ್ ಪೇನ್ ಕಡಿಮೆ ಆಯ್ತು, ಗಡ್ಡೆಗೆಲ್ಲ ಕರಗಿತ್ತು. ಹಾಗಾದ್ರೆ ಸರಕಾರಿ ಸರಿ ತಪ್ಪಿದ್ಯಾ? ಮೆಡಿಸಿನ್ ಇಲ್ಲ, ಇಲ್ಲ, ಯಾವ ರಿಪೋರ್ಟ್ಸ್ ಇಲ್ಲ, ಯಾವ ಮೆಡಿಸಿನ್ ತಗೊಂಡಿಲ್ಲ. ಹಾಗಾದ್ರೆ ಎಲ್ಲವನ್ನೂ ಕ್ಲಿಯರ್ ಆಗುತ್ತೆ. ನಿಮ್ಮ ಬಾಡಿಗೆ ಏನು ಈಗ ಔಷಧಿ ತಿಂದಿದೀವಲ್ಲ ಇದೆಲ್ಲ ಹೋಗಿ ಒಳಗಡೆ ಸೇರ್ಕೊಂಡಿತ್ತಲ್ಲ, ಇದನ್ನ ಕ್ಲೀನ್ ಮಾಡ್ರಿ. ನಿಮ್ಮ ಮನೆ ವಾಶ್ ಮಾಡ್ದಂಗೆ, ನಿಮ್ಮ ಮನೆ ತೊಳೆದು ಕ್ಲೀನ್ ಮಾಡ್ದಂಗೆ, ಅರ್ಥ ಆಯ್ತಾ? ನಿಮ್ಮ ಮನೆನ ತೊಳೆದು ಕ್ಲೀನ್ ಮಾಡ್ದಂಗೆ ಅದೇ ಜೇಡ್ ವಾಟರ್ ಕೆಲಸ, ಅದೇ ಸರಕನ್ನ ಜೇಡ್ ಬಿಟ್ಟು ಕೆಲಸ ಮಾಡೋದು. ಅರ್ಥ ಆಯ್ತಪ್ಪಮ್ಮ? ಇಷ್ಟು ಬೆಸ್ಟ್ ಆಗಿ ಈ ತರ ಬ್ಲಡ್ ಹೋಗ್ತಿರೋ ಅಪ್ಪನಿಗೆ ರೆಡಿ ಆಗಿ 2 ತಿಂಗಳು ರೆಡಿ ಆಗಿದ್ದಾರೆ ಅಂದ್ರೆ ಸರಕನ್ನ ಎಷ್ಟು ಬೆಸ್ಟ್ ಆಗಿದೆ ಯೋಚನೆ ಮಾಡಿ. ಥ್ಯಾಂಕ್ ಯು